ನಮಸ್ತೆ ವಿದ್ಯಾರ್ಥಿಗಳೇ, ನಾವು ಮುಂದಿನ ಪಾಠದಲ್ಲಿ ನೋಡಿದ್ವಿ. ಯಾವ್ದ್ರ ಬಗ್ಗೆ ತಿಳ್ಕೊಂಡಿದ್ವಿ ಅಂತ ಹೇಳಿದ್ರೆ, ಈ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಭಾಗ 1 ಬಗ್ಗೆ ತಿಳ್ಕೊಂಡಿದ್ವಿ. ಇದರಲ್ಲಿ ಯಾವ್ಯಾವ ಪ್ರಮುಖ ಅಂಶಗಳನ್ನ ತಿಳ್ಕೊಂಡಿದ್ವಿ ಅಂತ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ಮೊದಲನೇದೇನು ಅಂತ ಹೇಳಿದ್ರೆ, ಅರಣ್ಯನಾಶಕ್ಕೆ ಕಾರಣಗಳು, ಅರಣ್ಯನಾಶದಿಂದ ಆಗ್ತಕ್ಕಂಥ ಪರಿಣಾಮಗಳು, ಅರಣ್ಯನಾಶದಿಂದ ಜೀವಿಗಳ ಮೇಲೆ ಏನೇನು ಪರಿಣಾಮಗಳಾಗುತ್ತೆ, ಅದ್ರ ಜೊತೆಗೆ ಭಾರತದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು, ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನಗಳು, ಇವುಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ವಿ ಅಲ್ವಾ. ಈಗ ಇದರಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ಬಗ್ಗೆ ಸಂರಕ್ಷಣೆ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನೇ ಸಾರಿ ಹೇಳಿದ್ದೆ ನಾನು, ಭೂಮಿಯನ್ನ ನಾವು ವಿವಿಧ ಗುಳಗಳಾಗಿ ಮಾಡ್ತಿದೀವಿ. ನೀವು ಭೂಗೋಳದಲ್ಲಿ ಅಧ್ಯಯನವನ್ನ ಮಾಡಿದ್ದೀರಾ, ಹೊತ್ತಾನೆ? ಜಲಗೋಳ, ಭೂಗೋಳ, ಜಲಗೋಳ, ವಾಯುಗೋಳ, ಸ್ತರಗೋಳ ಅಂತೇಳಿ ವರ್ಗೀಕರಣ ಮಾಡಿದ್ವಿ, ಹೌದಾನೆ? ಅದ್ರ ಜೊತೆ ಜೀವಿಗೋಳದ ಬಗ್ಗೆನೂ ತಿಳ್ಕೊಳ್ಳೋಣ. ಭೂಮಿಯ ಮೇಲೆ ಜೀವಿಗಳು ಇರ್ತಕ್ಕಂಥ ಭಾಗ ಏನಿದೆ ಅದನ್ನ ನಾವು ಜೀವಿಗೋಳ ಅಂತೇಳಿ ಕರಿತಕ್ಕಂಥದ್ದನ್ನ ನೋಡ್ತೀವಿ. ಅದ್ರ ಜೊತೆಗೆ ಬರೀ ಜೀವಿಗಳು ಅಷ್ಟೇ ಅಲ್ಲ, ಜೀವಿಗಳ ನಡುವಿನ ಸಂಬಂಧ, ಪರಿಸರದೊಂದಿಗೆ ಅವುಗಳ ಹೊಂದಾಣಿಕೆ, ಅದನ್ನ ನಾವು ಅಥವಾ ಅವಲಂಬನೆಯನ್ನ ನಾವು ಜೈವಿಕ ವೈವಿಧ್ಯತೆ ಅಂತ ಕರಿತೀವಿ ಅಂತಕ್ಕಂಥದ್ದು ತಿಳ್ಕೊಂಡಿದ್ವಿ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಭೇದದ ಜೀವಿಗಳು ಅಂದ್ರೆ ಸಸ್ಯ ಮತ್ತು ಪ್ರಾಣಿಗಳನ್ನ ಒಟ್ಟಾಗಿ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಜೈವಿಕ ವೈವಿಧ್ಯತೆ ಅಂತೇಳಿ ಕರಿತಕ್ಕಂಥದ್ದನ್ನ ನೋಡ್ತೀವಿ. ಈ ಜೈವಿಕ ವೈವಿಧ್ಯತೆ ಮತ್ತೆ ಅದ್ರ ಮಹತ್ವ ತಿಳ್ಕೊಳ್ಳಕ್ಕೆ ನಾವು ಮೀಸಲು ಜೀವಿಗೋಳವನ್ನ ನೋಡ್ತೀವಿ ಈ ಘಟಕದಲ್ಲಿ. ಆ ಮೀಸಲು ಜೀವಿಗೋಳದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದ್ ಯಾವ್ದಂತ ಹೇಳಿದ್ರೆ, ನಿಮ್ಮ ಘಟಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪಚ್ಮಡಿ ಅಂತಕ್ಕಂಥದ್ದು ಒಂದು ಮೀಸಲು ಜೀವಗೋಳ. ಇದ್ರದ್ದು ಪ್ರೊನೌನ್ಸಿಯೇಷನ್ ಏನಂದ್ರೆ, ಇದ್ರ ಇಂಗ್ಲಿಷ್ ಅಕ್ಷರ PACHMERHI ಅಂತಕ್ಕಂಥದ್ದು ಬರುತ್ತೆ. ಅದನ್ನ ಪಚ್ಮಡಿ ಅಂತೇಳಿ ಕರಿತಕ್ಕಂಥದ್ದನ್ನ ಮಾಡ್ತೀವಿ. ಎಲ್ಲಿದೆ ಇದು? ಇದ್ರ ಹೆಸರು ಕೇಳಿಲ್ಲ ಅನ್ಸ್ಬಹುದಲ್ವಾ ನಿಮಗೆ? ಹೌದು, ಇದು ನಮ್ಮ ರಾಜ್ಯದಲ್ಲ. ಹಾಗಾದ್ರೆ ಯಾವ ರಾಜ್ಯ? ನಮ್ಮ ದೇಶದ್ದೇ, ನಮ್ಮ ರಾಜ್ಯದಲ್ಲ. ಯಾವ ರಾಜ್ಯದಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಇದನ್ನ ಮೀಸಲು ಜೀವಿಗೋಳ ಅಂತೇಳಿ 1999 ಮಾರ್ಚ್ 3ನೇ ತಾರೀಕಿನಿಂದ ಇದನ್ನ ಜಾರಿಗೆ ತಂದಿದ್ದೀವಿ. ಇದು 3 ಜಿಲ್ಲೆಗಳನ್ನ ಒಳಗೊಂಡಿದೆ, ಪಚ್ಮಡಿ ಅಂತಕ್ಕಂಥ ಮೀಸಲು ಜೀವಗೋಳ. ಯಾವ್ಯಾವ ಜಿಲ್ಲೆಗಳು ಅಂತ ಹೇಳಿದ್ರೆ, ಹೋಶಂಗಾಬಾದ್, ಬೇಟೂಲ್ ಮತ್ತು ಚಿಂದ್ವಾರ ಅಂತಕ್ಕಂಥ 3 ಜಿಲ್ಲೆಗಳನ್ನ ಒಳಗೊಂಡಿದೆ. ಇದನ್ನ ಮೀಸಲು ಜೀವಗೋಳ ಅಂತ ಹೇಳಲಿಕ್ಕೆ ಅಲ್ಲಿ ಅಪಾರ ಪ್ರಮಾಣದ ಸಸ್ಯ ಸಂಪತ್ತಿದೆ, ಪ್ರಾಣಿ ಸಂಪತ್ತನ್ನ ಹೊಂದಿದೆ. ಜೊತೆಗೆ ಇದನ್ನೇ ಅವಲಂಬಿಸಿ ಜೀವನ ಮಾಡ್ತಕ್ಕಂಥ ಆದಿವಾಸಿಗಳು ಕೂಡ ಇದ್ದಾರೆ. ಸುಮಾರು 5,000 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನ ಇದು ಹೊಂದಿರತಕ್ಕಂಥದ್ದನ್ನ ನೋಡ್ತೀವಿ. ಇದ್ರ ಬಗ್ಗೆ ತಿಳ್ಕೊಬೇಕಂತೆ ಮೀಸಲು ಜೀವಿಗೋಳ ಪಚ್ಮಡಿ ನೆನಪಲ್ಲಿರ್ಲಿ. ಇದ್ರ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ನಾವು ವನ್ಯಜೀವಿ ಧಾಮಗಳನ್ನ ಅಂದ್ರೇನು ಅಂತಕ್ಕಂಥದ್ದನ್ನ ನೋಡೋಣ. ರಾಷ್ಟ್ರೀಯ ಉದ್ಯಾನವನಗಳು ಅಂದ್ರೇನು ಅಂತಕ್ಕಂಥದ್ದನ್ನ ನೋಡೋಣ. ಆಮೇಲೆ ಮೀಸಲು ಜೀವಿಗಳನ್ನ ನೋಡೋಣ. ವನ್ಯಜೀವಿ ಧಾಮಗಳು ಅಂತ ಹೇಳಿದ್ರೆ, ನಮ್ಮ ರಂಗನತಿಟ್ಟಿದೆಲ್ಲ ಬರ್ಡ್ ಸ್ಯಾಂಕ್ಚುರಿ ಅಂತೇಳಿ ಕರಿತೀವಿ, ಅಥವಾ ಪಕ್ಷಿಧಾಮ ಅಂತೇಳಿ ಕರಿತೀವಿ. ಇದು ಪ್ರಾಣಿಗಳಿಗೆ, ಅದ್ರ ಜೊತೆ ಶಿವಮೊಗ್ಗದಲ್ಲಿದೆ ಮಂಡಗದ್ದೆ ಅಂತಕ್ಕಂಥದ್ದು, ಅದು ಕೂಡ ಪಕ್ಷಿಧಾಮ ಇದೆ. ಪ್ರಾಣಿಗಳಿಗೆ ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನ ಸಂರಕ್ಷಿಸ್ತಕ್ಕಂಥ ಪ್ರದೇಶವನ್ನ ನಾವೇನಂತ ಕರಿತೀವಿ? ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಧಾಮ ಅಂತ ಕರಿತೀವಿ. ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು. ಇನ್ನೊಂದಿದೆ ರಾಷ್ಟ್ರೀಯ ಉದ್ಯಾನವನ. ಇದು ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದು ಮೀಸಲಿರಿಸಿರ್ತಕ್ಕಂಥ ಪ್ರದೇಶ. ಹಾಗಾದ್ರೆ ಎರಡಕ್ಕೂ ವ್ಯತ್ಯಾಸ ಇದೆನಾ? ಹೌದು, ವನ್ಯಜೀವಿ ಧಾಮಕ್ಕೂ ರಾಷ್ಟ್ರೀಯ ಉದ್ಯಾನವನಕ್ಕೂ ವ್ಯತ್ಯಾಸಗಳಿದೆ. ವನ್ಯಜೀವಿ ಧಾಮದಲ್ಲಿ ಏನಂತ ಹೇಳಿದ್ರೆ, ಇದಕ್ಕೆ ಹೋಲಿಸಿದ್ರೆ, ರಾಷ್ಟ್ರೀಯ ಉದ್ಯಾನವನಗಳಿಗೆ ಹೋಲಿಸಿದ್ರೆ ಅಷ್ಟು ವಿಸ್ತಾರವಾದ ಪ್ರದೇಶವನ್ನ ಹೊಂದಿರೋದಿಲ್ಲ. ಇದರಲ್ಲಿ ನಾವು ಯಾವುದೇ ರೀತಿಯ ಲೈಸೆನ್ಸ್ ಅಥವಾ ಯಾವುದೇ ರೀತಿಯ ನಾವು
ಇದನ್ನ ಹೊಂದದಲ್ಲೇನೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಪ್ರವೇಶವನ್ನ ಪಡಿಬಹುದು. ಆದ್ರೆ ಮೀಸಲು ರಾಷ್ಟ್ರೀಯ ಉದ್ಯಾನವನಕ್ಕೆ ನಾವು ಒಳಗ್ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಲೈಸೆನ್ಸ್ ಅಥವಾ ಪರವಾನಗಿಯನ್ನ ಪಡಿಲೇಬೇಕಾಗ್ತಕ್ಕಂಥದ್ದನ್ನ ನೋಡ್ತೀವಿ. ಕೆಲವರಿಗೆ ಮಾತ್ರ ಒಳಗ್ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಸಂಪೂರ್ಣವಾಗಿ ಬೇಟೆಯನ್ನ ನಿಷೇಧಿಸಿರ್ತಕ್ಕಂಥದ್ದನ್ನ ನೋಡ್ತೀವಿ. ರಾಷ್ಟ್ರೀಯ ಉದ್ಯಾನವನಗಳು ಅತಿ ಹೆಚ್ಚು ವಿಸ್ತಾರವನ್ನ ಹೊಂದಿದ್ದಾವೆ. ಉದಾಹರಣೆಗೆ ಏನಂತ ಹೇಳಿದ್ರೆ ಇಲ್ಲಿ ಎಲ್ಲಾದ್ರೂ ಹುಲಿ ಸಿಂಹಗಳಿದೆ ಅಂತ ಹೇಳಿದ್ರೆ ಆ ಸಂಪೂರ್ಣ ಪ್ರದೇಶವನ್ನ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡು ಅದಕ್ಕೇನಂದ್ರೆ ಸಂರಕ್ಷಣೆಯನ್ನ ಸಂಪೂರ್ಣವಾಗಿ ಕೊಟ್ಟಿರುತ್ತೆ. ಒಳಗ್ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಪರವಾನಗಿಯನ್ನ ಪಡಿಲೇಬೇಕಾಗತ್ತೆ. ಎಲ್ಲರಿಗೂ ಪರವಾನಗಿ ಇರೋದಿಲ್ಲ. ಮತ್ತೆ ಬೇಟೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿರ್ತಾರೆ. ಅಂತವುಗಳನ್ನ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ. ವನ್ಯಜೀವಿ ಧಾಮಗಳು ಅಂತ ಹೇಳಿದ್ರೆ ಅಲ್ಲಿ ಬೇರೆ ಯಾರು ಒಳಗ್ ಹೋಗದೆ ಇರೋ ರೀತಿನಲ್ಲಿ ಏನಂತ ಹೇಳಿದ್ರೆ ಕಾವಲು ಕಾಯ್ತಿರ್ತಾರೆ. ಅದ್ರ ಒಳಗ್ ಹೋಗ್ಲಿಕ್ಕೆ ಯಾವುದೇ ರೀತಿಯ ಪರವಾನಗಿ ಇರೋದಿಲ್ಲ. ಒಂದ್ ರಾಷ್ಟ್ರೀಯ ಉದ್ಯಾನವನಗಳಿಗೆ ಹೋಲಿಸಿದ್ರೆ ವನ್ಯಜೀವಿಗಳು ಏನಂದ್ರೆ ಕಡಿಮೆ ವಿಸ್ತಾರವನ್ನ ಹೊಂದಿರತಕ್ಕಂಥದ್ದನ್ನ ನೋಡ್ತೀವಿ. ಮೀಸಲು ಜೀವಿಗೋಳಗಳು ಅಥವಾ ರಕ್ಷಿತ ಜೀವಿಗೋಳಗಳು ಅಂತ ಹೇಳಿದ್ರೆ ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು ಹೆಚ್ಚಾಗಿರ್ತಕ್ಕಂಥ ಸಂಪೂರ್ಣ ಪ್ರದೇಶವನ್ನ ಸರ್ಕಾರ ರಕ್ಷಿಸಿರುತ್ತೆ. ಅದ್ರ ಒಳಗ್ ಹೋಗ್ಬೇಕಂದ್ರೆ ಕಾನೂನುಗಳನ್ನ ನಾವು ಪಾಲಿಸಲೇಬೇಕಾಗಿರುತ್ತೆ. ಅಂತವುಗಳನ್ನ ನಾವು ಮೀಸಲು ಜೀವಿಗೋಳಗಳು ಅಂತೇಳಿ ಕರಿತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ ಬರೀ ವನ್ಯಜೀವಿಗಳಷ್ಟೇ ಅಲ್ಲ, ಸಸ್ಯಗಳು ಇರ್ತವೆ, ಪ್ರಾಣಿಗಳು ಇರ್ತವೆ, ಮತ್ತೆ ಬುಡಕಟ್ಟು ಜನಾಂಗ ಕೂಡ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಅಂತದನ್ನ ನಾವು ಮೀಸಲು ಜೀವಿಗೋಳ ಅಥವಾ ರಕ್ಷಿತ ಜೀವಿಗೋಳ ಅಂತೇಳಿ ಕರಿತಕ್ಕಂಥದ್ದನ್ನ ನೋಡ್ತೀವಿ. ಆ ಮೀಸಲು ಜೀವಿಗೋಳದ ಬಗ್ಗೆ ನಿಮಗೆ ಸಂಪೂರ್ಣ ಒಂದು ಚಿತ್ರಣವನ್ನ ಕೊಡ್ಲಿಕ್ಕೆ ಈ ಮಧ್ಯಪ್ರದೇಶದಲ್ಲಿ ಇರ್ತಕ್ಕಂಥ ಈ ಯಾವುದು ಪಚ್ಮಡಿ ಅಂತಕ್ಕಂಥ ಮೀಸಲು ಜೀವಿಗೋಳವನ್ನ ತೆಗೆದುಕೊಳ್ತೀವಿ. ಈ ಮೀಸಲು ಜೀವಿಗೋಳದ ಬಗ್ಗೆ ಸ್ವಲ್ಪ ಹೇಳಿದೀನಿ. ಈ ಮೀಸಲು ಜೀವಿಗೋಳದಲ್ಲಿ ನಾವು ಸಾತ್ಪುರ ಹೆಸರಿನ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಮತ್ತೆ ಬೋರಿ ಮತ್ತು ಪಚ್ಮಡಿ ಇರ್ತಕ್ಕಂಥ ವನ್ಯಜೀವಿಗಳನ್ನ ಹೊಂದಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಪಚ್ಮಡಿಯ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಏನೇನಿದೆ ಅಂತಕ್ಕಂಥದ್ದನ್ನ ನೋಡೋಣ. ಸಸ್ಯ ಸಂಪತ್ತು ಅಂದ್ರೆ ಸಾಗುವಾನಿ, ಮಾವು, ನೇರಳೆ, ಸಿಲ್ವರ್ ಫರ್ನ್, ಆರ್ಜನ್ ಇತ್ಯಾದಿ ಸಸ್ಯಗಳಿದಾವೆ. ಮತ್ತೆ ಇದ್ರಲ್ಲಿ ಅನೇಕದಾಗಿರ್ತಕ್ಕಂಥ ಪ್ರಾಣಿ ವರ್ಗ ಕೂಡ ಇದೆ. ಕಾಡ್ನಾಯಿ, ಜಿಂಕೆ, ತೋಳ, ಚಿರತೆ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ನೋಡ್ತೀವಿ. ಇಷ್ಟೇ ಅಲ್ಲ, ಅಗಾಧ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇವು ಕೂಡ ಇಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಜೀವಿಗಳಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ನೋಡ್ಬೋದು ನೀವು, ಸುಂದರವಾಗಿರ್ತಕ್ಕಂಥ ಜೀವಿಗಳಿದೆ. ಕೆಲವೊಂದು ಕೂಡ ಏನಂತ ಹೇಳಿದ್ರೆ ಈ ಪ್ರಭೇದಗಳೇನಿದಾವಲ್ಲ ಇವೆಲ್ಲವೂ ಕೂಡ ಅಳಿವಿನಂಚಿಗೆ ಹೋಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾದ್ರೆ ಈ ಸ್ಥಳೀಯ ಪ್ರಭೇದಗಳ ನೈಸರ್ಗಿಕ ಕಾರಣ ಏನಂತಕ್ಕಂಥದ್ದನ್ನ ನೋಡೋಣ. ಈ ಜೀವಿಗಳು ನೈಸರ್ಗಿಕ ಆವಾಸಗಳನ್ನ ಮಾನವ ನಾಶಪಡಿಸ್ತಿರೋ ಕಾರಣ ಆಗಿರ್ತಕ್ಕಂಥದ್ದು, ಜನಸಂಖ್ಯೆ ಹೆಚ್ಚಳ, ಮತ್ತೆ ಹೊಸ ಪ್ರಭೇದಗಳು ಉಗಮ ನೈಸರ್ಗಿಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಪ್ರಭೇದ ಅಂದ್ರೆ ಏನು ಅಂತಕ್ಕಂಥದ್ದನ್ನ 7ನೇ ತರಗತಿಯಲ್ಲಿ ನೋಡಿದ್ದೀವಿ. ತಮ್ಮಲ್ಲೇನೆ ಸಂತಾನೋತ್ಪತ್ತಿಯನ್ನ ಮಾಡ್ಕೊಳ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂತಹ ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡ್ತಕ್ಕಂತಹ ಜೀವಿಗಳ ಗುಂಪನ್ನ ನಾವು ಪ್ರಭೇದ ಅಂತ ಕರಿತೀವಿ. ಅಂತ ಹೇಳಿದ್ರೆ ಈಗ ಮನೆಯಲ್ಲಿ ನಾವು ಬೆಕ್ಕನ್ನ ನೋಡ್ತಿದ್ದಾನೆ, ಬೆಕ್ಕು ಕೂಡ ಒಂದು ಪ್ರಭೇದ. ನಾಯಿ ಇನ್ನೊಂದು ಪ್ರಭೇದಕ್ಕೆ ಉದಾಹರಣೆ ಆಗ್ತಕ್ಕಂಥದ್ದನ್ನ ನೋಡ್ತೀವಿ. ಸಸ್ಯಗಳಿಗೆ ಬಂದ್ರೆ ಬೇವು ಮರಗಳೇ ಒಂದು ಪ್ರಭೇದ, ಮಾವಿನ ಮರಗಳೇ ಒಂದು ಪ್ರಭೇದ. ಹಾಗಾದ್ರೆ ಉದಾಹರಣೆ ಕೊಡ್ರಿ ಅಂದ್ರೆ ಕೊಡ್ತೀರಲ್ವಾ, ಬೇರೆ ಬೇರೆ ಪ್ರಭೇದಗಳಿಗೆ ನೀವು ನೋಡ್ತಕ್ಕಂಥ ಮೆಕ್ಕೆಜೋಳ ಅದು ಕೂಡ ಒಂದು ಉದಾಹರಣೆ ಆಗ್ತಕ್ಕಂಥದ್ದನ್ನ ನೋಡ್ತೀವಿ. ಹುಲ್ಲು ಅದು ಕೂಡ ಈಗ ಪಚ್ಮಡಿ ವನ್ಯಜೀವಿ ಧಾಮದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ವನ್ಯಜೀವಿ ಧಾಮದಲ್ಲಿ ಸಂರಕ್ಷಣೆಯನ್ನ ಕೊಡ್ತೀವಿ. ಆದ್ರೆ ಇಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದವರಿಗೆ ಅಲ್ಲಿ ಹೋಗಿ ಔಷಧೀಯ ಸಸ್ಯಗಳನ್ನ ಸಂಗ್ರಹಿಸ್ಲಿಕ್ಕೆ, ಉದಗಳನ್ನ ಸಂಗ್ರಹಿಸ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಅವನ್ನ ಲಾಭದಾಯಕವಾಗಿ ಬಳಕೆ ಮಾಡ್ಕೊಳ್ಳೋಂಗಿಲ್ಲ. ಅದನ್ನ ಶಿಕ್ಷೆಯನ್ನ ಕೊಡ್ತಕ್ಕಂಥದ್ದನ್ನ ನೋಡ್ತೀವಿ. ಆ ಮೀಸಲು ಜೀವಿಗೋಳದಲ್ಲಿ ಯಾರಾದ್ರೂ ಅತಿಕ್ರಮವಾಗಿ ಪ್ರವೇಶ ಮಾಡಿದ್ರೆ, ಪ್ರಾಣಿಗಳನ್ನ ಕೊಂದ್ರೆ ಅವ್ರಿಗೆಲ್ಲ ಶಿಕ್ಷೆ ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಇವೆಲ್ಲವೂ ಕೂಡ ಅಲ್ಲಿ ಇರ್ತಕ್ಕಂಥ ಅಳಿವಿನಂಚಿನಲ್ಲಿ ಇರ್ತಕ್ಕಂಥ
ಪ್ರಭೇದಗಳಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಸಾತ್ಪುರ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ತಿಳ್ಕೊಳ್ಳೋಣ. ಸಾತ್ಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿರ್ತಕ್ಕಂಥ ಪ್ರಾಣಿ ಸಂಪತ್ತು ಇದಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲೂ ಕೂಡ ಏನಂತ ಹೇಳಿದ್ರೆ ಅಪಾಯದ ಅಂಚಿನಲ್ಲಿ ಇರ್ತಕ್ಕಂಥ ಜೀವಿಗಳು ಇರ್ತಕ್ಕಂಥದ್ದನ್ನ ನೋಡ್ತೀವಿ. ಅವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರನೇ ಅಲ್ಲಿ ಗಣಿಗಾರಿಕೆ, ಬೇಟೆ ಮುಂತಾದವುಗಳನ್ನೆಲ್ಲ ನಿಷೇಧ ಮಾಡಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಅಪಾಯಕ್ಕೊಳಗಾಗಿರ್ತಕ್ಕಂಥ ಎಲ್ಲಾ ಜೀವಿಗಳ ಪ್ರಭೇದಗಳ ದಾಖಲೆಯನ್ನ ಮಾಡಿರ್ತಕ್ಕಂಥ ಇದೆ ರೆಡ್ ಡಾಟಾ ಬುಕ್. ನೀವು ನಿಮ್ಮ ಗೂಗಲ್ ಅಲ್ಲಿ ರೆಡ್ ಡಾಟಾ ಬುಕ್ ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಇದಿಷ್ಟು ಕೂಡ ಏನಂತ ಹೇಳಿದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗಾದ್ರೆ ನಾವು ಅರಣ್ಯವನ್ನ ಸಂರಕ್ಷಣೆ ಮಾಡ್ಬೇಕು, ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನಮ್ದೇ ಆಗಿರ್ತಕ್ಕಂಥ ಒಂದು ಸಣ್ಣ ಕೊಡುಗೆಯನ್ನ ಕೊಡ್ಬೋದು, ಕಾಗದದ ಮರುಚಕ್ರೀಕರಣ. ಕಾಗದದ ಮರುಚಕ್ರೀಕರಣ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ 1 ಟನ್ ಕಾಗದವನ್ನ ತಯಾರಿಸ್ಲಿಕ್ಕೆ ನೋಡಿ ನಿಮ್ಗೆ ಇಷ್ಟೆಲ್ಲ ಬೇಕಾಗುತ್ತೆ. ಇಲ್ಲಿದೆ ಯಾಕೆ ಉಳಿತಾಯ ಮಾಡ್ಬೇಕು ಅಂತಕ್ಕಂಥದ್ದಿದೆ. 1 ಟನ್ ಕಾಗದ ತಯಾರಿಸ್ಲಿಕ್ಕೆ ನಮ್ಗೆ ಸಂಪೂರ್ಣವಾಗಿ ಬೆಳೆದಿರ್ತಕ್ಕಂಥ 17 ಮರಗಳನ್ನ ಬೇಕಾಗುತ್ತೆ. ಆದ್ರಿಂದ ನಾವು ಮರುಚಕ್ರೀಕರಣ ಮಾಡಿದ್ರೆ ಅಷ್ಟನ್ನ ಉಳಿಸ್ಬೋದು. ಒಂದು ನೆನಪಲ್ಲಿ ಇರ್ಲಿ ನಿಮ್ಗೆ, ನಾವು ಒಂದು ಮರವನ್ನ ಬೆಳೆಸ್ಬೇಕು ಅಂತ ಹೇಳಿದ್ರೆ ನೀರು ಇಷ್ಟು ಬೇಕಾಗತ್ತೆ. ಹೌದ್ ತಾನೆ? ನೋಡ್ರಿ ನೀವೇ, ಹೌದು ತಾನೆ? ಆದ್ರಿಂದ ಇದನ್ನ ನಾವು ಮರುಚಕ್ರೀಕರಣ ಮಾಡಿದ್ರೆ ನೀರನ್ನ ಉಳಿಸ್ಬೋದು, ಮರಗಳನ್ನ ಉಳಿಸ್ಬೋದು. ಆದ್ರಿಂದ ಇದು ನಾವು ಒಂದ್ ಸಣ್ಣ ಕೊಡುಗೆ ಕೊಡ್ತೀವಿ. ಹಾಗಾದ್ರೆ ಅರಣ್ಯ ನಾಶವನ್ನ ನಿಲ್ಲಿಸ್ಲಿಕ್ಕೆ ನಮ್ಗೆ ಏನಾದ್ರೂ ಶಾಶ್ವತ ಪರಿಹಾರ ಇದೆ, ನಾವೆಲ್ಲ ಮಾಡ್ತೀವಿ. ಅವತ್ತಾನೆ ಇಕೋ ಕ್ಲಬ್ ಅಡಿನಲ್ಲಿ ಅನೇಕದಾಗಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡ್ತೀವಲ್ವಾ. ಅದರಲ್ಲಿ ಮುಖ್ಯವಾಗಿ ಮರು ಅರಣ್ಯೀಕರಣ. ನಾವು ವನ ಮಹೋತ್ಸವ ಮಾಡ್ತೀವಿ. ವನ ಮಹೋತ್ಸವ ಅಂತ ಹೇಳಿದ್ರೆ ಸಸ್ಯಗಳನ್ನ ನೆಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅರಣ್ಯೀಕರಣ ಇದೆ. ಅರಣ್ಯೀಕರಣ ಅಂತ ಹೇಳಿದ್ರೆ ಎಲ್ಲಾದ್ರೂ ಬಂಜರು ಪ್ರದೇಶದಲ್ಲಿ ಅಥವಾ ಮರಗಳಿಲ್ಲದೆ ಇರ್ತಕ್ಕಂಥ ಪ್ರದೇಶದಲ್ಲಿ ಮರಗಳನ್ನ ನೆಟ್ಟು ಬೆಳೆಸಿ ಅವುಗಳನ್ನ ದೊಡ್ಡದಾಗಿ ಮಾಡಿದ್ರೆ ಅದು ಅರಣ್ಯೀಕರಣ. ಹಾಗಾದ್ರೆ ಮರು ಅರಣ್ಯೀಕರಣ ಅಂತ ಹೇಳಿದ್ರೆ ಏನು? ಅರಣ್ಯೀಕರಣಕ್ಕೂ ಮರು ಅರಣ್ಯೀಕರಣಕ್ಕೆ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಸಸ್ಯಗಳು ಬೆಳೆದೇ ಇರತಕ್ಕಂಥ ಜಾಗದಲ್ಲಿ ಸಸ್ಯಗಳನ್ನು ನೆಟ್ರೆ ಅದು ವನ ಮಹೋತ್ಸವ. ಆ ಸಸ್ಯಗಳನ್ನ ಅರಣ್ಯಗಳಾಗಿ ಮಾಡಿದ್ರೆ, ಮರಗಳನ್ನಾಗಿ ಮಾಡಿದ್ರೆ ಅದು ಅರಣ್ಯೀಕರಣ. ಮರು ಅರಣ್ಯೀಕರಣ ಅಂದ್ರೆ ನಾಶ ಆಗಿರ್ತಕ್ಕಂಥ ಜಾಗದಲ್ಲಿ ನಾವು ಅರಣ್ಯಗಳನ್ನ ಬೆಳೆಸ್ತಕ್ಕಂಥದ್ದನ್ನ, ಅರಣ್ಯ ನಾಶ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ಅರಣ್ಯಗಳನ್ನ ಬೆಳೆಸಿದ್ರೆ ಅದನ್ನ ಮರು ಅರಣ್ಯೀಕರಣ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಕೂಡ ಏನಂತ ಹೇಳಿದ್ರೆ ಈ ಸಸ್ಯ ಮತ್ತು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಸಹಾಯ ಆಗ್ತಕ್ಕಂಥದ್ದನ್ನ ನೋಡ್ತೀವಿ. ಮಕ್ಕಳೇ, ಈ ಭೂಮಿ ಇರ್ತಕ್ಕಂಥದ್ದು ಬರೀ ನಮಗಷ್ಟೇ ಅಲ್ಲ, ಈ ಭೂಮಿ ಎಲ್ಲರ ಸೊತ್ತು ಕೂಡ. ಆದ್ರಿಂದ ಇದನ್ನ ಮಾನವನಿಗೆ ಅಂತ ದೇವ್ರು ಅಥವಾ ಬರ್ಕೊಟ್ಟಿಲ್ಲ ಪರಿಸರ ಇದರಲ್ಲಿ ಎಲ್ರಿಗೂ ಇರ್ಲಿಕ್ಕೆ ಹಕ್ಕು ಇದೆ, ಅಧಿಕಾರ ಇದೆ. ಅಕಸ್ಮಾತ್ ನಾವಿದನ್ನ ಅತಿಕ್ರಮ ಮಾಡಿದ್ರೆ ಈಗೇನ್ ಅನುಭವಿಸ್ತಾ ಇದೀವಲ್ಲ, ಬರ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ನೈಸರ್ಗಿಕ ವಿಕೋಪಗಳಾಗಿರ್ಬೋದು, ಜೊತೆಗೆ ನಾವು ಕೋವಿಡ್ ನಂತ ವೈರಸ್ ಅನುಭವಿಸ್ತಿದೀವಲ್ಲ, ಇವೆಲ್ಲವೂ ಕೂಡ ಕಾರಣ ಆಗ್ತವೆ. ಅದಕ್ಕೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇವೆಲ್ಲವನ್ನು ಸಂರಕ್ಷಣೆ ಮಾಡೋಣ. ಸಸ್ಯಗಳನ್ನ ಜೊತೆಗೆ ವನ್ಯ ಪ್ರಾಣಿಗಳನ್ನು ಕೂಡ ಸಂರಕ್ಷಣೆ ಮಾಡಿ ಭೂಮಿಯನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡೋಣ ಅಂತ ಆಶಿಸ್ತಾ ಈ ಪಾಠವನ್ನ ಮುಗಿಸ್ತೀನಿ. ಧನ್ಯವಾದಗಳು. ಗೃಹ ಕಾರ್ಯದ ಪ್ರಶ್ನೆಗಳನ್ನ ಕೊಟ್ಟಿರ್ತೀನಿ, ಅದಕ್ಕೆ ಉತ್ತರಗಳನ್ನ ಬರೆದು ನನಗೆ ಕಳಿಸಿ. ಧನ್ಯವಾದ.